ಜೈ ಹಿಂದ್. ಮೊದಲ ಪ್ರಶ್ನೆ ಈ ರೀತಿ ಇದೆ: ವಿಜ್ಞಾನ ಜನಕ ಎಂದು ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರೋಜರ್ ಬೇಕನ್. ರೋಜರ್ ಬೇಕನ್ ಅವರನ್ನ ವಿಜ್ಞಾನದ ಜನಕ ಅಂತೇಳಿ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೆಕ್ಕೆಗಳು ಇಲ್ಲದ ಪಕ್ಷಿ ಯಾವುದು? ಯಾವ ಪಕ್ಷಿಗೆ ರೆಕ್ಕೆಗಳೇ ಇಲ್ಲ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಿವಿ. ಕಿವಿ ಪಕ್ಷಿಗೆ ರೆಕ್ಕೆಗಳೇ ಇಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಪ್ರತ್ಯೇಕವಾದ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ. ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡೋಣ. ಮಣ್ಣು ಇಲ್ಲದೆ ಸಸ್ಯವನ್ನು ಬೆಳೆಸುವ ವಿಧಾನ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಹೈಡ್ರೋಫೋನಿಕ್ಸ್. ಮಣ್ಣುಗಳಿಲ್ಲದೆ ಸಸ್ಯವನ್ನು ಬೆಳೆಸುವಂತಹ ಒಂದು ವಿಧಾನ ಇದು ಹೈಡ್ರೋಫೋನಿಕ್ಸ್ ಅಂತ ಕರೀತಾರೆ ಆ ವಿಧಾನಕ್ಕೆ. ಕೆಳಗಿನ ಯಾವ ವಿಟಮಿನ್ನಲ್ಲಿ ಕೋಬಾಲ್ಟ್ ಎಂಬ ಲೋಹ ಧಾತು ಇದೆ? ಸರಿಯಾದ ಉತ್ತರ ವಿಟಮಿನ್ ಬಿ12. ವಿಟಮಿನ್ ಬಿ12ಅಲ್ಲಿ ಕೋಬಾಲ್ಟ್ ಅಂಶ ಹೆಚ್ಚಾಗಿ ಸಿಗುತ್ತೆ. ಕೋಬಾಲ್ಟ್ ಎಂಬ ಲೋಹದ ಧಾತು ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾತ್ರಿಯಲ್ಲಿ ಅರಳುವ ಹೂವುಗಳ ಬಣ್ಣ ಸಾಮಾನ್ಯವಾಗಿ ಯಾವುದಿರುತ್ತೆ? ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇದು. ಸರಿಯಾದ ಉತ್ತರ ಆಪ್ಷನ್ ಡಿ, ಬಿಳಿಯಾಗಿರುತ್ತೆ. ರಾತ್ರಿಯಲ್ಲಿ ಯಾವ ಯಾವ ಹೂವುಗಳು ಅರಳುತ್ತವೋ ಅವುಗಳ ಬಣ್ಣ ಸಾಮಾನ್ಯವಾಗಿ ಬಿಳಿಯಾಗಿರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ವಲಸೆ ಹೋಗುವ ಪಕ್ಷಿ ಯಾವುದು? ಸರಿಯಾದ ಉತ್ತರ ಆರ್ಕ್ಟಿಕ್ ಟರ್ನ್. ಈ ಆರ್ಕ್ಟಿಕ್ ಟರ್ನ್ ಅನ್ನುವಂಥ ಪಕ್ಷಿ ಇದೆಯಲ್ಲ, ಇದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ವಲಸೆ ಹೋಗ್ತವೆ. ಮತ್ತು ಪಕ್ಷಿಗಳು ಸಾಮಾನ್ಯವಾಗಿ ವಲಸೆ ಹೋಗುವ ಕಾರಣ ಏನಂದರೆ ಸಂತಾನೋತ್ಪತ್ತಿ ಕಾರಣಕ್ಕೋಸ್ಕರ. ಮನುಷ್ಯ ದೇಹದಲ್ಲಿ ಅತ್ಯಂತ ಉದ್ದವಾದ ಎಲುಬು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ತೊಡೆಯ ಎಲುಬು. ಇದಕ್ಕೆ ಫಿಮ್ಯೂರ್ ಅಂತ ಕೂಡ ಕರೀತಾರೆ. ತೊಡೆಯ ಎಲುಬಿದು ಫಿಮ್ಯೂರ್. ಸೊ ಇದು ಮನುಷ್ಯನ ದೇಹದಲ್ಲಿ ಅತ್ಯಂತ ಉದ್ದವಾದ ಎಲುಬಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪಾಪಾಸು ಕಳ್ಳಿ ವರ್ಗಕ್ಕೆ ಸೇರಿದ ಸಸ್ಯಗಳಲ್ಲಿ ಯಾವ ಭಾಗ ದ್ಯುತಿ ಸಂಶ್ಲೇಷಣ ಕಾರ್ಯ ಮಾಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕಾಂಡ. ಕೀಟಗಳ ಬಗೆಗಿನ ಅಧ್ಯಯನವನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಎಂಟಮಾಲಜಿ. ಎಂಟಮಾಲಜಿ ಅಂದರೆ ಕೀಟಗಳ ಬಗೆಗಿನ ಅಧ್ಯಯನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಾನವನ ರಕ್ತವನ್ನು ವರ್ಗೀಕರಿಸಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಕಾರ್ಲ್ ಲ್ಯಾಂಡ್ ಸ್ಟೀನರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು? ಸರಿಯಾದ ಉತ್ತರ 100ರಿಂದ 120 ದಿನಗಳು. ಕೆಂಪು ರಕ್ತ ಕಣಗಳು 100ರಿಂದ 120 ದಿನಗಳವರೆಗೆ ಜೀವಂತವಾಗಿರ್ತವೆ. ಸಾಮಾನ್ಯ ಮಾನವನ ಶರೀರದ ಉಷ್ಣತೆ ಎಷ್ಟಿರುತ್ತೆ? ಸರಿಯಾದ ಉತ್ತರ 98.4 ಡಿಗ್ರಿ ಫ್ಯಾರನ್ಹೀಟ್. ಇದು ಎಫ್ ಅಂದರೆ ಫ್ಯಾರನ್ಹೀಟ್. ಸೊ ಮನುಷ್ಯನ ದೇಹದ ಸಾಮಾನ್ಯ ಮನುಷ್ಯನ ಶರೀರದ ಉಷ್ಣತೆ 98.4 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತೆ. ಕ್ಷಯ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾವನ್ನು ಗುರುತಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ರಾಬರ್ಟ್ ಕಾಕ್. ಮಾನವನ ಚರ್ಮವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಡರ್ಮಿಟಾಲಜಿ. ಡರ್ಮಿಟಾಲಜಿ ಅಂದರೆ ಮನುಷ್ಯನ ದೇಹದಲ್ಲಿರುವಂತಹ ಚರ್ಮದ ಕುರಿತಾದ ಅಧ್ಯಯನ ಆಗಿದೆ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಸೆರೆಬ್ರಮ್. ಸೆರೆಬ್ರಮ್ ಇದೆಯಲ್ಲ, ಇದು ಮನುಷ್ಯನಲ್ಲಿ ಇರುವಂಥ ಮೆದುಳಿನಲ್ಲಿ ಇರುವಂಥ ದೊಡ್ಡ ಭಾಗವಾಗಿದೆ. ಡಯಾಲಿಸಿಸ್ ಚಿಕಿತ್ಸೆ ಯಾವುದಕ್ಕೆ ಬಳಸ್ತಾರೆ? ಸರಿಯಾದ ಉತ್ತರ ಡಯಾಲಿಸಿಸ್ ಚಿಕಿತ್ಸೆಯನ್ನು ರಕ್ತದ ಶುದ್ಧೀಕರಣಕ್ಕೆ ಬಳಸ್ತಾರೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಬಾಯಿಗೆ ಹಾಕಬಹುದಾದ ಪೋಲಿಯೋ ನಿರೋಧಕ ಲಸಿಕೆಯನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಆಲ್ಬರ್ಟ್ ಸಾಬಿನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನ್ಯೂಮೋನಿಯಾ ರೋಗಕ್ಕೆ ತುತ್ತಾಗುವ ಮನುಷ್ಯ ದೇಹದ ಭಾಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಶ್ವಾಸಕೋಶ. ಶ್ವಾಸಕೋಶ ನ್ಯೂಮೋನಿಯಾ ಕಾಯಿಲೆಗೆ ತುತ್ತಾಗುವಂಥ ಮನುಷ್ಯನ ದೇಹದ ಭಾಗವಾಗಿದೆ. ಬೆಟ್ಟದ ನೆಲ್ಲಿಕಾಯಿ ಮತ್ತು ಮೊಳಕೆ ಬರಿಸಿದ ಕಾಳುಗಳಲ್ಲಿ ಅಗತ್ಯವಾಗಿ ಸಿಗುವ ವಿಟಮಿನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ ಡಿ. ಕ್ವಾಶಿಯಾರ್ಕರ್ ಇದು ಯಾವ ಪೌಷ್ಟಿಕಾಂಶದ ಕೊರತೆಯಿಂದ ಉಂಟಾಗುವಂಥ ರೋಗವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಪ್ರೋಟೀನ್.
ಪ್ರೋಟೀನ್ ಕೊರತೆಯಿಂದ ಮನುಷ್ಯನಲ್ಲಿ ಕ್ವಾಶಿಯೋರ್ಕರ್ ಎನ್ನುವಂಥ ರೋಗ ಉಂಟಾಗುತ್ತೆ. ಮೊಟ್ಟೆಯಲ್ಲಿ ಕೆಳಗಿನ ಯಾವ ಅಂಶ ಇರುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಮಿನ್ ಸಿ ಇರೋದಿಲ್ಲ. ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ಕ್ಯಾಲ್ಸಿಯಂ ಇರುತ್ತೆ. ಮೊಟ್ಟೆಯಲ್ಲಿ ವಿಟಮಿನ್ ಸಿ ಇರೋದಿಲ್ಲ. ಬೀಟಾ ಕೆರಟಿನ್ ಎಂಬುದು ಯಾವ ಅಂಗಕ್ಕೆ ಅತ್ಯಂತ ಅವಶ್ಯಕವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕಣ್ಣು. ಕಣ್ಣಿಗೆ ಅತ್ಯಂತ ಅವಶ್ಯಕವಾಗಿದ್ದು ಬೀಟಾ ಕೆರಾಟಿನ್. ಬ್ಯಾಸಿಲರ್ ಕ್ಯಾರೆಟ್ ಗ್ಯೂರಿಯನ್ ಎಂಬ ಲಸಿಕೆಯನ್ನು ಯಾವ ರೋಗದ ವಿರುದ್ಧ ನೀಡ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ಷಯ ರೋಗದ ವಿರುದ್ಧ ನೀಡ್ತಾರೆ. ಗಾಯ್ಟರ್ ಕಾಯಿಲೆಗೆ ಮೂಲ ಕಾರಣ ಇದರ ಕೊರತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಯೋಡಿನ್ ಕೊರತೆ. ಅಯೋಡಿನ್ ಕೊರತೆಯಿಂದ ಸರಳ ಗಾಯ್ಟರ್ ಅಥವಾ ಗಳಗಂಡ ಕಾಯಿಲೆ ಉಂಟಾಗುತ್ತೆ. ಇದನ್ನು ಸರಳ ಗಳಗಂಡ ಅಂತ ಕೂಡ ಕರೀತಾರೆ. ರಕ್ತ ಕೆಂಪಾಗಿರಲು ಕಾರಣ ಏನು? ಸರಿಯಾದ ಉತ್ತರ ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್. ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಇದು ರಕ್ತ ಕೆಂಪಾಗಿರೋದಕ್ಕೆ ಕಾರಣ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆರೋಗ್ಯಕರ ದಂತಗಳಿಗೆ ಅಗತ್ಯವಾಗಿರೋದೇನು? ಸರಿಯಾದ ಉತ್ತರ ಆಪ್ಷನ್ ಎ, ಕ್ಯಾಲ್ಸಿಯಂ. ನಿಂಬೆಹಣ್ಣು ಮತ್ತು ಪಪ್ಪಾಯಿಯಲ್ಲಿ ಲಭ್ಯವಾಗುವ ವಿಟಮಿನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಮಿನ್ ಸಿ ಲಭ್ಯವಾಗುತ್ತೆ. ಸಿ ವಿಟಮಿನ್ ಇದೆಯಲ್ಲ, ಇದು ನಿಂಬೆಹಣ್ಣು ಮತ್ತು ಪಪ್ಪಾಯಿಯಲ್ಲಿ ಸಿಗುತ್ತೆ. ಮಾಸ್ಟರ್ ಆಫ್ ಗ್ಲ್ಯಾಂಡ್ಸ್ ಎಂದು ಯಾವ ಗ್ರಂಥಿಯನ್ನು ಕರೀತಾರೆ? ಸರಿಯಾದ ಉತ್ತರ ಪಿಟ್ಯೂಟರಿ ಗ್ರಂಥಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಿಟ್ಯೂಟರಿ ಗ್ರಂಥಿಯನ್ನು ಮಾಸ್ಟರ್ ಆಫ್ ಗ್ಲ್ಯಾಂಡ್ಸ್ ಅಂತೇಳಿ ಕರೀತಾರೆ. ಕೊನೆಯ ಪ್ರಶ್ನೆ ಇರ್ತಿದೆ, ಜೀವ ವಿಕಾಸದ ಸಿದ್ಧಾಂತ ಮಂಡಿಸಿದ ವಿಜ್ಞಾನಿ ಯಾರು? ಆಪ್ಷನ್ಸ್ ಈ ರೀತಿದೆ: ಲೂಯಿ ಪಾಶ್ಚರ್, ಚಾರ್ಲ್ಸ್ ಡಾರ್ವಿನ್, ರಾಬರ್ಟ್ ಕೋಚ್, ಗ್ರೆಗರ್ ಮಂಡೆಲ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.